ನಮಸ್ಕಾರ ಎಲ್ಲರಿಗೂ. ಒಂದು ಒಳ್ಳೆಯ ಉತ್ತಮವಾದಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕಾದರೆ ಅಥವಾ ನಿಮ್ಮ ಪರ್ಸ್ನಾಲಿಟಿ ಒಂದು ಉತ್ತಮವಾಗಿರಬೇಕಂದ್ರೆ, ಒಂದು ಗ್ರೇಟ್ ಪರ್ಸ್ನಾಲಿಟಿ ಮಾಡಿಕೊಳ್ಳಬೇಕಾದರೆ ಯಾವ ರೀತಿಯಾದಂಥ ಪುಸ್ತಕಗಳನ್ನು ಓದಬೇಕು, ಯಾವ ಪುಸ್ತಕಗಳಿಂದ ಏನನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಾನು ವಿಡಿಯೋ ಮೂಲಕ ತಿಳಿಸಿಕೊಡ್ತೇನೆ. ಪ್ರತಿಯೊಂದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮೂಲಕ ತಿಳಿದುಕೊಳ್ಳುತ್ತೇವೆ. ಮುಖ್ಯವಾಗಿ ಆಟೋಮಿಕ್ ಹ್ಯಾಬಿಟ್ಸ್ ಇದೊಂದು ಒಳ್ಳೆಯ ಪುಸ್ತಕವಾಗಿದ್ದು, ಇದು ಜೇಮ್ಸ್ ಕ್ಲಿಯರ್ ಅವರು ಬರೆದಿದ್ದಾರೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ಒಂದು ರೂಲ್ಸ್ ನಿಂತು ಯಾವ ರೀತಿಯಾಗಿ ಬೆಳೆಸಿಕೊಳ್ಳಬಹುದು ಮತ್ತು ಒಳ್ಳೆಯ ನಮ್ಮ ಹ್ಯಾಬಿಟ್ಗಳನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಹಾಗೂ ಎನ್ವೈರ್ಮೆಂಟಲ್ ಶೇಪ್ಸ್ ಅಂದರೆ ಸುತ್ತಮುತ್ತಲಿನ ಜನರೊಂದಿಗೆ ಯಾವ ರೀತಿಯಾದಂಥ ಹ್ಯಾಬಿಟ್ಗಳು, ಸಣ್ಣ ಸಣ್ಣ ಹ್ಯಾಬಿಟ್ಗಳು ಕೂಡ ಒಂದು ಜೀವನದಲ್ಲಿ ಒಳ್ಳೆಯ ಪಾತ್ರವನ್ನು ವಹಿಸುತ್ತವೆ. ಅದು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕೆಂದು ಈ ವಿಡಿಯೋ ಮೂಲಕ ಹೇಳ್ತಾರೆ. ಮೇಕ್ ಬೆಡ್ ಹ್ಯಾಬಿಟ್ಸ್ ವಿಸಿಬಲ್ ಅಂದರೆ ಒಂದು ನೀವು ಎದ್ದ ನಂತರ ಮಾಡುವಂಥ ಸಣ್ಣ ಅಂದರೆ ಎಕ್ಸಸೈಸ್ ಮಾಡೋದಾಗಿ ಆಗಿರ್ಬೋದು, ಸಣ್ಣ ಸಣ್ಣ ರೀತಿಯಾದಂಥ ಮೆಡಿಟೇಷನ್ ಆಗಿರ್ಬೋದು, ಪ್ರತಿಯೊಂದು ಹೇಳಿಕೊಡ್ತಾರೆ. ತಿಳಿದುಕೊಳ್ಳಬಹುದು ಕನ್ಸಿಸ್ಟೆನ್ಸಿ ಓರ್ ಮೋಟಿವೇಶನ್. ಈ ಮೋಟಿವೇಶನ್ ಅನ್ನೋದು ಸ್ವಲ್ಪ ದಿನ ಅಥವಾ ಸ್ವಲ್ಪ ಟೈಮ್ ಇರುತ್ತದೆ. ಇನ್ನೊಂದು ಆರ್ಟ್ ಆಫ್ ಲೇಜಿನೆಸ್ನಿಂದ ಹೊರಬರುವುದು ಹೇಗೆ. ಒಂದು ಲೇಜಿನೆಸ್ ಅನ್ನೋದು ನಮ್ಮನ್ನೇ ಕೊಲ್ಲುತ್ತಿರೋ ಒಂದು ಇದಾಗಿರೋದ್ರಿಂದ ಯಾವ ರೀತಿಯಾಗಿ ಇಂಪ್ರೂವ್ ಮಾಡಿಕೊಳ್ಳಬೇಕು, ನಮ್ಮಿಂದ ಪ್ರೊಡಕ್ಟಿವಿಟಿ ಯಾವಾಗಿ ಇನ್ಕ್ರೀಸ್ ಮಾಡಿಕೊಳ್ಳಬೇಕು, ಹೆಚ್ಚಿಗೆ ಕ್ವಾಂಟಿಟಿ ಓವರ್ ಮೋರ್ ದೆನ್ ಕ್ವಾಂಟಿಟಿ. ನಾವು ಎಷ್ಟು ಮಾಡುತ್ತೀವಿ ಅನ್ನೋದಕ್ಕಿಂತ ಏನನ್ನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತದೆ. ಮತ್ತು ಅವಾಯ್ಡ್ ಅನ್ನೆಸೆಸರಿ ಟಾಸ್ಕ್, ನಮಗೆ ಬೇಡವಾದಂತಹ ಕೆಲಸಗಳನ್ನು ತ್ಯಜಿಸುವುದು ಮತ್ತು ನೆಗ್ಲೆಕ್ಟ್ ಮಾಡುವುದನ್ನು ಮಾಡಬೇಕು. ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು, ಏಕೆಂದರೆ ನಮ್ಮ ಮೆಂಟಲ್ ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್. ಕ್ರಿಯೇಟಿವಿಟಿ ಗ್ರೋಯಿಂಗ್ ಡ್ಯೂರಿಂಗ್ ರೆಸ್ಟ್, ಒಳ್ಳೆಯದಂಥ ಕ್ರಿಯೇಟಿವಿಟಿ ಅನ್ನೋದು ಬೆಳೆಸಿಕೊಳ್ಳಬೇಕು ನಾವು ಇನ್ನೊಂದು ಸೈಕಾಲಜಿ ಆಫ್ ಮನಿ, ನಾವು ಹಣವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಹಣವನ್ನು ಯಾವ ರೀತಿಯಲ್ಲಿ ಗಳಿಸಬೇಕು, ಹಣವನ್ನು ಯಾವ ರೀತಿಯಲ್ಲಿ ಡಬಲ್ ಮಾಡುವುದು ಅಥವಾ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಖರ್ಚನ್ನು ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾರೆ. ಪರ್ಸ್ನಲ್ ವೆಲ್ತ್ ವರ್ಸಸ್ ರಿಚ್ನೆಸ್, ಹಣ ಗಳಿಕೆ ಎಂದರೇನು ಅಥವಾ ಶ್ರೀಮಂತಿತನ ಎಂದರೇನು ತಿಳಿಸ್ಕೊಡ್ತಾರೆ. ಪವರ್ ಆಫ್ ಕಂಪೌಂಡಿಂಗ್, ಸಣ್ಣ ಸಣ್ಣ ಹಣದ ಗಳಿಕೆ ಮಾಡೋದ್ರಿಂದ ಹೇಗೆ ಹೆಚ್ಚಿಗೆ ಗಳಿಕೆ ಮಾಡಬಹುದು ಅಂತ ತಿಳಿಸ್ಕೊಳ್ತಾರೆ. ಶೇರ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಇನ್ನಿತರಗಳಿಂದ ಯೂಸ್ ಮಾಡಿಕೊಳ್ಳಬಹುದು. ಎನಫ್ ಮೆಂಟಾಲಿಟಿ, ನಾವು ಉತ್ತಮವಾದಂಥ ಮೆಂಟಾಲಿಟಿಯನ್ನು ಬೆಳೆಸ್ಕೊಳ್ಳಬೇಕು. ಸೈಕಾಲಜಿಕಲ್ಲಾಗಿ ಹಣವನ್ನು ಕೂಡ ಅದೇ ರೀತಿಯಾಗಿ ಬೆಳೆಸ್ಕೊಳ್ಳಬೇಕು. ಫ್ರೀಡಮ್ ಓವರ್ ಲಕ್ಸರಿ, ನಾವು ಲಕ್ಸರಿ ತನದಿಂದ ಹೊರಬರಬೇಕು. ಲಕ್ಸರಿ ತನವನ್ನು ಬಿಟ್ಟು ನಾರ್ಮಲ್ ಆಗಿ ಫ್ರೀಡಮ್ ಆಗಿರಬೇಕು. ಟ್ರೂ ವ್ಯಾಲ್ಯೂಸ್ ಆಫ್ ಮನಿ, ಹಣದ ವ್ಯಾಲ್ಯೂವನ್ನು ತಿಳಿಸ್ಕೊಡ್ತಾರೆ. ಹಣದ ಪ್ರಾಮುಖ್ಯತೆಯನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾರೆ. ವಿಡಿಯೋ ಮೂಲಕ ಅಲ್ಲ, ಈ ಬುಕ್ ಮೂಲಕ. ಲಕ್ ಆರ್ ಬ್ಯಾಡ್ ಲಕ್, ಹಣ ಯಾವ ರೀತಿಯ ಲಕ್ನಿಂದ ಬರುತ್ತದೆ ಅಥವಾ ಬ್ಯಾಡ್ ಲಕ್ನಿಂದ ಹೋಗುತ್ತದೆ ಎಂಬುದನ್ನು ತಿಳಿಸ್ಕೊಡ್ತಾರೆ. ಇಂಪಾರ್ಟೆನ್ಸ್ ಆಫ್ ಸೇವಿಂಗ್, ನಿಮ್ಮ ಜೀವನದಲ್ಲಿ ಹಣವನ್ನು ಸೇವ್ ಮಾಡೋದ್ರಿಂದ ಯಾವ ರೀತಿಯಾಗಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತದೆ, ಯಾವ ಕಷ್ಟ ಸಮಯದಲ್ಲಿ ನಿಮಗೆ ಬಳಕೆ ಆಗುತ್ತದೆ, ಅಥವಾ ಅದರಿಂದ ಸೇವ್ ಮಾಡೋದರಿಂದ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಪರ್ಸ್ನಾಲಿಟಿ ಇಂಪ್ರೂವ್ ಮಾಡಿಕೊಳ್ಳಬೇಕೆಂದು ತಿಳಿಸ್ಕೊಡ್ತಾರೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.